ಹಾಯ್ ಎಲ್ಲೋ ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಅನ್ನದಾತರಿಗೆ ಹಾಗೂ ರೈತ ಬಂಧುಗಳಿಗೆ ಹಾಗೂ ನನ್ನ ಪ್ರೀತಿಯ ಎಲ್ಲ ನಾಗರಿಕರಿಗೆ ನಾನು ನಿಮ್ಮ ಪ್ರೀತಿಯ ನಿರುಪಾದಿ ಕೆ ಗೋಮರ್ಸಿ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾನು ದಿನಕ್ಕೊಂದು ವಿಚಾರ ಎನ್ನುವಂತ ವಿಚಾರದೊಂದಿಗೆ ನಾನು ಇವತ್ತು ಮತ್ತೊಮ್ಮೆ ಲೈವ್ ಬಂದಿದ್ದೀನಿ. ಈ ಸಂದರ್ಭದಲ್ಲಿ ಲೈವ್ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಮತ್ತು ಕಾರಣ ಅಂತ ಹೇಳಿದ್ರೆ, ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪುರಸಭೆ ಕಾರ್ಯಾಲಯದ ಸಿಬ್ಬಂದಿಗಳು ಮತ್ತೆ ಅಲ್ಲಿನ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತ ಶ್ರೀಮತಿ ನಾಗರತ್ನವರು ಸೇರಿದಂತೆ ನಮ್ಮ ಸೈನಿಕರ ಮೇಲೆ ದೂರನ್ನ ದಾಖಲಿಸಿದ್ದಾರೆ. ಯಾಕೆ ಈ ದೂರನ್ನ ದಾಖಲಿಸಿದ್ರು, ಮತ್ತೆ ನಮ್ಮ ಕೆಆರ್ಎಸ್ ಪಕ್ಷದ ಸೈನಿಕರು ಯಾರಿಗೆ ತೊಂದರೆ ಕೊಟ್ಟರು, ಎಷ್ಟು ತೊಂದರೆ ಕೊಟ್ಟರು, ಯಾತಕ್ಕಾಗಿ ತೊಂದರೆ ಕೊಟ್ಟರು ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ನಿನ್ನೆ ನಡೆದಂತ ನಮ್ಮ ಕೆಆರ್ಎಸ್ ಪಕ್ಷದ ಸೈನಿಕರ ಕಾರ್ಯಾಚರಣೆಯಲ್ಲಿ ತಾವೆಲ್ಲರೂ ಗಮನಿಸಿದ್ರಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಇಡೀ ರಾಜ್ಯಾದ್ಯಂತ ಎಲ್ಲಿ ಸಾರ್ವಜನಿಕರಿಗೆ ಅನ್ಯಾಯ ಆಗುತ್ತೆ, ಸಾರ್ವಜನಿಕರಿಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಅನ್ಯಾಯ ಅಕ್ರಮಗಳನ್ನ, ಮೋಸಗಳನ್ನ, ವಂಚನೆಯನ್ನ ಮಾಡ್ತಾರೆ, ಅಲ್ಲಿ ಭೇಟಿ ಕೊಟ್ಟು ಸರ್ಕಾರಿ ಕಚೇರಿಗಳಿಗೆ ಯಾವ ರೀತಿಯಾಗಿ ಕೆಲಸ ನಿರ್ವಹಣೆ ಮಾಡಬೇಕು, ಸಿಬ್ಬಂದಿಗಳು ಸರ್ಕಾರದ ಆದೇಶಗಳನ್ನ ಮತ್ತೆ ನಿಯಮಗಳನ್ನ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಆಮೇಲೆ ಎಷ್ಟರ ಮಟ್ಟಿಗೆ ಅಲ್ಲಿ ಪಾಲನೆ ಆಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಾರ್ವಜನಿಕವಾಗಿ ಅದನ್ನ ತೋರಿಸುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ಮ ಮಳವಳ್ಳಿ ತಾಲೂಕಿನ ಪದಾಧಿಕಾರಿಗಳು ಮತ್ತೆ ಸೈನಿಕರು ಸೇರಿದಂತೆ ನಿನ್ನೆ ಮಳವಳ್ಳಿಯ ಪುರಸಭೆ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆಗಳನ್ನ, ಲೋಪದೋಷಗಳನ್ನ, ಕುಂದುಕೊರತೆಗಳನ್ನ ಬಯಲು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಅಲ್ಲಿ ಸಾಮಾನ್ಯವಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇವಲ ಪುರಸಭೆ ಕಾರ್ಯಾಲಯಗಳು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಅದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಪೊಲೀಸ್ ಠಾಣೆ, ಆಸ್ಪತ್ರೆ, ನೀರಾವರಿ ಇಲಾಖೆ, ಎಲ್ಲಾ ಸಂಬಂಧಪಟ್ಟ ಇಲಾಖೆಗಳಿಗೆ ಭೇಟಿ ನೀಡಿ ಅಲ್ಲಿ ಸರ್ಕಾರಿ ಕಚೇರಿಗಳ ವ್ಯವಸ್ಥೆ ಹೇಗಿದೆ, ಸಾರ್ವಜನಿಕರಿಗೆ ಸೇವೆ ಸೌಲಭ್ಯಗಳು ಯಾವ ರೀತಿಯಾಗಿ ಸಿಗ್ತಾ ಇದಾವೆ, ಮತ್ತೆ ಸಿಬ್ಬಂದಿಗಳು ಯಾವ ರೀತಿಯಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಪಟ್ಟಿಯನ್ನ ಮಾಡಿ ಆ ಪಟ್ಟಿಯ ಅಂಶಗಳನ್ನ ಓದಿ ಅವರಿಗೆ ತಿಳಿಸಿ, ಒಂದ್ ವೇಳೆ ಏನಾದ್ರೂ ಲೋಪದೋಷಗಳಿದ್ರೆ ಅದನ್ನ ಸರಿಪಡಿಸಿಕೊಳ್ಳಿ ಅನ್ನುವಂತ ಒಂದು ಮನವಿ ಮಾಡುವಂತ ಕಾರ್ಯಕ್ರಮವನ್ನ ಇಡೀ ರಾಜ್ಯಾದ್ಯಂತ, ಕೇವಲ ಮಳವಳ್ಳಿ ತಾಲೂಕಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಮಾಡುವಂತ ಕೆಲಸವನ್ನ ಕೆಆರ್ಎಸ್ ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿದ್ದಂತ ಸಿಬ್ಬಂದಿಗಳು, ಯಾಕಂತಂದ್ರೆ ಕಳ್ಳನಿಗೆ ಕಳ್ಳ ಅಂತಂದ್ರೆ ನೋವಾಗುತ್ತೆ ಅಲ್ವಾ, ಕಳ್ಳನಿಗೆ ಕಳ್ಳ ಅಂತಂದ್ರೆ, ಮೋಸಗಾರನಿಗೆ ಮೋಸಗಾರ ಅಂತಂದ್ರೆ, ವಂಚಕರನಿಗೆ ನೀನು ವಂಚಕ ಅಂತಂದ್ರೆ ಮೋಸ ಸ್ವಲ್ಪ ನೋವಾಗುತ್ತೆ, ಅವರಿಗೆ ಹೃದಯದಲ್ಲಿ ಭಾರ ಆಗುತ್ತೆ. ಆ ಕಾರಣಕ್ಕಾಗಿ ನಮ್ಮ ಅಲ್ಲಿನ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ನೀವು ನಮಗೆ ಸಿಬ್ಬಂದಿಗಳಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದೀರಿ, ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಿ, ಆಮೇಲೆ ನಮಗೆ ಕೆಲಸ ಮಾಡೋಕೆ ನೀವು ಸಮಯ ಕೊಡ್ತಾ ಇಲ್ಲ, ನಿಮ್ದೇ ಪ್ರಶ್ನೆ ಮಾಡ್ತಾ ಇದ್ರಿ, ಮತ್ತೆ ವಿಡಿಯೋ ಮಾಡ್ತಾ ಇದ್ರಿ, ಫೋಟೋ ತೆಗಿತಾ ಇದ್ರಿ, ಲೈವ್ ಮಾಡ್ತಾ ಇದ್ರಿ, ಆ ಕಾರಣಕ್ಕಾಗಿ ನಮಗೆ ಕಿರಿಕಿರಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿದೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನ ಕೊಟ್ಟಿದ್ರೆ ನಾವು ನಿಮ್ಮ ಹತ್ರ ಯಾಕೆ ಬರ್ತಾ ಇದ್ವಿ, ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಲೈವ್ ಮುಖಾಂತರ, ವಿಡಿಯೋ ಮುಖಾಂತರ ಅಲ್ಲಿ ಏನೆಲ್ಲ ಅವ್ಯವಸ್ಥೆಗಳಿದಾವೆ, ಲೋಪದೋಷಗಳಿದೆ ಅನ್ನುವಂಥದ್ದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುವಂತದ್ದು ಕೇವಲ ಇದು ಮೊದಲಲ್ಲ. ಈಗಾಗಲೇ ಮತ್ತೆ ಇಡೀ ದಿನ ನಾವು ಕೂಡ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿದ್ದೀವಿ. ನಾವು ಕೂಡ ಪ್ರತಿ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆಗಳನ್ನ, ಲೋಪದೋಷಗಳನ್ನ, ಕುಂದುಕೊರತೆಗಳನ್ನ ಬಯಲು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಮೂರನೇ ವಿಚಾರ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನ್ ಕೆಲಸ ಮಾಡ್ತಾ ಇದೆ, ಯಾರಿಗಾಗಿ ಕೆಲಸ ಮಾಡ್ತಾ ಇದೆ, ಕೆಆರ್ಎಸ್ ಪಕ್ಷದ ಗುರಿ ಉದ್ದೇಶಗಳೇನು, ಕೆಆರ್ಎಸ್ ಪಕ್ಷ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೀತಾ ಇದಾವೆ, ಲೋಪದೋಷಗಳಿದಾವೆ, ಕುಂದು ಕೊರತೆಗಳಿದಾವೆ, ಅವುಗಳನ್ನ ಬಯಲು ಮಾಡುವ ಮುಖಾಂತರ ಮಹಿಳೆಯರಿಗೆ, ಕೃಷಿ ಕಾರ್ಮಿಕರಿಗೆ, ರೈತರಿಗೆ, ಅನ್ನದಾತರಿಗೆ, ಯುವತಿಯರಿಗೆ, ಸಾರ್ವಜನಿಕರಿಗೆ ಒಳ್ಳೆಯ ನ್ಯಾಯವನ್ನ ಕೊಡಿಸುವಂತ ಮತ್ತೆ ಅವರ ಪ್ರಾಮಾಣಿಕ ಹುದ್ದೆಗೆ ಅನುಗುಣವಾಗಿ ಕೆಲಸ ಮಾಡಿ ಅನ್ನುವಂತ ವಿಚಾರವನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರ ಬಂಧುಗಳೇ, ಇತ್ತೀಚೆಗೆ ಇನ್ನೊಂದು ಕೂಡ ನೀವು ಗಮನಿಸಿರಬಹುದು, ಮಾನ್ಯ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ತಾವೆಲ್ಲರೂ ಗಮನಿಸಿದಂತೆ, ಪತ್ರಿಕೆ ಮಾಧ್ಯಮಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಗಮನಿಸಿದಂತೆ, ಅಧಿಕಾರಿಗಳು, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು 10 ಗಂಟೆಯ ಒಳಗಡೆಗಾಗಿನೇ ಕಚೇರಿಯಲ್ಲಿ ಹಾಜರಿರಬೇಕು ಅನ್ನುವಂತ ಒಂದು ಆದೇಶವನ್ನ ಅಥವಾ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆ ಎಷ್ಟರ ಮಟ್ಟಿಗೆ ಪಾಲನೆಯಲ್ಲಿದೆ, ಚಾಲನೆಯಲ್ಲಿದೆ, ಅದರ
ಆ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳು ಪಾಲನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಂತ ಮತ್ತೆ ಅದನ್ನ ಯಾವ ರೀತಿಯಾಗಿ ಅನುಸರಿಸಬೇಕನ್ನುವಂಥದ್ದನ್ನ ತಿಳಿಸೋಕೋಸ್ಕರ ನಾವು ಹೋಗಿದ್ದು. ಎರಡನೇ ವಿಚಾರ, ನಮಗೆ ಬಂದ ಮಾಹಿತಿ ಪ್ರಕಾರ ಮಳವಳ್ಳಿಯ ಪುರಸಭೆ ಇಲಾಖೆಗಳಲ್ಲಿ ಅಥವಾ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇದೆ. ಇವತ್ತು ಯಾರಾದ್ರೂ ಬಡವರು, ಮುಗ್ಧರು, ತಿಳಿದಿರುವಂತವರು, ಅನಾಗರಿಕರು ಏನಾದ್ರು ತಮ್ಮ ಸೇವೆ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಸರ್ಕಾರಿ ಪುರಸಭೆ ಕಾರ್ಯಾಲಯಕ್ಕೆ ಬಂತಂತಂದ್ರೆ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಯಥೇಚ್ಛ. ಅವಂತವ್ರನ್ನ ಗುರುತಿಸುವಂತದ್ದು ಮುಗ್ಧವರ್ತಿಗಳನ್ನ ತಿಳಿದೇ ಇರುವಂತವ್ರನ್ನ ಅನಕ್ಷರಸ್ಥನ ಗುರುತಿಸಿ ನನಗೆ ಆ ಸಿಬ್ಬಂದಿಗಳು ಪರಿಚಯ ಇದೆ, ನಮಗೆ ಈ ಸಿಬ್ಬಂದಿಗಳ ಪರಿಚಯ ಇದೆ, ನಮಗೆ ಮುಖ್ಯಾಧಿಕಾರಿಗಳ ಪರಿಚಯ ಇದೆ, ನಾವು ನಿಮ್ಮ ಕೆಲಸವನ್ನ ಫ್ರೀಯಾಗಿ ಮಾಡಿಕೊಡ್ತೀವಿ, ಉಚಿತವಾಗಿ ಮಾಡಿಕೊಡ್ತೀವಿ ಅಂತೇಳಿ ಅವರನ್ನ ಪುಸಲಾಯಿಸಿ ಅವರಲ್ಲಿ ಒತ್ತಾಯ ಮಾಡಿ ಅವರಲ್ಲಿ ಎಲ್ಲ ದಾಖಲಾತಿಗಳನ್ನ ಇಸ್ಕೊಂಡು ಆಮೇಲೆ ಅವರು ಇಷ್ಟು ಕೇಳ್ತಾ ಇದ್ರೆ ಅವರು ಇಷ್ಟು ಸಿಬ್ಬಂದಿಗಳು ಇಷ್ಟು ಕೇಳ್ತಾ ಇದ್ರೆ ಇದಕ್ಕೆ ಇಷ್ಟು ಖರ್ಚಾಗುತ್ತೆ, ಅದಕ್ಕೆ ಅಷ್ಟು ಖರ್ಚಾಗುತ್ತೆ ಅಂತೇಳಿ ಸಾರ್ವಜನಿಕರಿಂದ ಹಣವನ್ನ ಲಪಟಾಯಿಸುವಂತ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇರುವುದನ್ನ ಕೆಆರ್ಎಸ್ ಪಕ್ಷದ ಸೈನಿಕರು ಮನಗಂಡು ಮತ್ತೆ ಸಾರ್ವಜನಿಕರ ನೀಡಿದಂತ ದೂರಿನ ಮೇರೆಗೆ ಅಲ್ಲಿ ಹೋಗಿ ಪ್ರಶ್ನೆಯನ್ನ ಮಾಡಿದ್ರು. ಎರಡನೇ ವಿಚಾರ, ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇರುವಂತದ್ದನ್ನ 2016ರಲ್ಲಿ ನಮ್ಮ ಹತ್ರ ಎಲ್ಲಾ ದಾಖಲಾತಿಗಳು ಇದಾವೆ. 2022ರಲ್ಲಿ ಆಗಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಬೊಮ್ಮಾಯಿ ಸರ್ಕಾರ ಅನ್ಸುತ್ತೆ. ಬೊಮ್ಮಾಯಿ ಇದ್ದಾಗ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ವಿಡಿಯೋಗಳನ್ನ, ಲೈವ್ಗಳನ್ನ ಹಾಗೆ ಫೋಟೋಗಳನ್ನ ತೆಗಿಬಾರ್ದು ಅಂತೇಳಿ ಇದುವರೆನ ಈ ತರದ ತೆಗೆದ್ರಪ್ಪ ಅಂದ್ರೆ ಅದಕ್ಕೆ ಸರ್ಕಾರಕ್ಕೆ ಅಡ್ಡಿಪಡಿಸಿದಂಗೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಗೆ ಅವ್ರ ಮೇಲೆ ದೂರು ದಾಖಲಿಸಬಹುದು ಅನ್ನುವಂಥದ್ದನ್ನ ದೊಡ್ಡ ಆದೇಶವನ್ನ ಜಾರಿಗೆ ತಂದಿದ್ರು. ಆಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದನ್ನು ವಿರೋಧಿಸಿದ ಪ್ರಯುಕ್ತವಾಗಿ, ನಿರಂತರವಾಗಿ ವಿರೋಧಿಸಿದ ಪ್ರಯುಕ್ತವಾಗಿ ಮಧ್ಯರಾತ್ರಿಯಲ್ಲಿನೇ ಆ ಆದೇಶ ರದ್ದುಪಡಿಸಿದಂತ ಘಟನೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೆ ಆ ಆದೇಶ ಕಾಪಿ ಕೂಡ ನಮ್ಮ ಹತ್ರ ಇದೆ. ಎರಡನೇ ವಿಚಾರ, ಹೈಕೋಟೆ ಹೇಳುತ್ತೆ ಯಾವುದು ಚೆನ್ನೈ ಕೋಟೆ ಹೇಳಿದೆ, ಆಮೇಲೆ ಮಧ್ಯಪ್ರದೇಶ ಕೋರ್ಟ್ ಹೇಳಿದೆ, ಡೆಲ್ಲಿ ಕೋರ್ಟ್ ಹೇಳಿದೆ, ಕರ್ನಾಟಕ ಕೋರ್ಟ್ಗಳು ಹೇಳಿದವೆ. ಯಾವುದೇ ಸಾರ್ವಜನಿಕ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡೋದು, ಫೋಟೋ ತೆಗೆಯುವಂತದ್ದು ಅಥವಾ ಲೈವ್ ಮಾಡುವಂತದ್ದು ತಪ್ಪಲ್ಲ. ಅದು ಸಾರ್ವಜನಿಕರಿಗೆ ಅದು ಅವಕಾಶವನ್ನ ಕೋರ್ಟ್ ಅನ್ನುವಂಥದ್ದು ಅಥವಾ ಸರ್ಕಾರ ಅಥವಾ ನಿಯಮ ಅನ್ನುವಂಥದ್ದು ಅಳವಡಿಸಿದೆ. ಅಥವಾ ಅದಕ್ಕೆ ಯಾವುದೇ ತಪ್ಪು ಅನ್ನುವಂಥದ್ದು ಯಾವುದೇ ಭಾವನೆ ಅಥವಾ ಆದೇಶ ಇಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಕೂಡ ಸ್ಪಷ್ಟವನ್ನ ಪಡಿಸಿದೆ. ಈಗಿರುವಾಗ ಅಲ್ಲಿನ ಸಿಬ್ಬಂದಿಗಳು ಮತ್ತೆ ಮಳವಳ್ಳಿಯ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ಕೆಆರ್ಎಸ್ ಪಕ್ಷದವರು ಮಾಡ್ತಾ ಇರುವಂತದ್ದನ್ನ ಸಹಿಸಕ್ಕಾಗದೆ, ಯಾಕಂತಂದ್ರೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಮುಟ್ಕು ನೋಡಿಕೊಳ್ಳುವಂತ ಸಿಬ್ಬಂದಿಗಳು, ಅಧಿಕಾರಿಗಳು ಮಳವಳ್ಳಿಯಲ್ಲಿ ಇದ್ದಾರೆ ಅನ್ಸುತ್ತೆ. ಹಾಗಾಗಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ, ನ್ಯಾಯಯುತವಾಗಿ ಕೆಲಸ ಮಾಡಿದ್ರೆ, ಸಾಮಾನ್ಯ ಜನರಿಗೆ ಒಳ್ಳೆಯ ಸೇವೆಯನ್ನ ಕೊಟ್ಟಿದ್ರೆ ನೀವು ಯಾಕೆ ಬೆದರುವಂತ ನಿಮ್ಮ ಕೆಲಸಕ್ಕೆ ಅಡ್ಡಿ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ನಮ್ಮ ಪಕ್ಷದ ಸೈನಿಕರ ಮೇಲೆ ದೂರನ್ನ ಕೊಡಬೇಕಾಗಿತ್ತು ಅಲ್ವಾ? ಇದ್ಯಾವುದು ಕೂಡ ತಾವು ಗಮನಿಸದೇನೆ, ಆಮೇಲೆ ಇನ್ನೊಂದು, ಅವರು ಯಾವ ರೀತಿಯಾಗಿ ದರ್ಪ ಮಾಡಿದ್ದಾರೆ, ಆಮೇಲೆ ನಮ್ಮವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ ಅಂತಂದ್ರೆ ಕೆಆರ್ಎಸ್ ಪಕ್ಷದವರು ಸೈನಿಕರು ಪ್ರಶ್ನೆ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಾಧಿಕಾರಿಗಳು ಹೇಳ್ತಾರಂತೆ, ಇವರನ್ನ ಬಿಡಬೇಡಿ, ಹೊರಗಡೆ ಬಿಡಬೇಡಿ, ಗೇಟ್ ಹಾಕಿ ಅಂತೇಳಿ ಪುರಸಭೆಯ ಮುಖ್ಯ ಗೇಟ್ ಅನ್ನ ಲಾಕ್ ಮಾಡಿಸಿದ್ದಾರೆ. ಗೊತ್ತಾ? ಇವರೇನ್ ಕಳ್ಳರ, ವಂಚಕರ, ದೇಶ ವಿರೋಧಿಗಳ ಅಥವಾ ತಾಲಿಬಾನ್ಗಳ ಅಥವಾ ದರೋಡೆಕೋರರ? ಯಾರು ನಮ್ಮವರು ಕೆಆರ್ಎಸ್ ಪಕ್ಷದವರು ಸೈನಿಕರು? ನಾವು ನ್ಯಾಯಯುತವಾಗಿ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡಿ, ಯಾವುದೇ ವಿಳಂಬ ಬೇಡ, ಯಾವುದೇ ಲಂಚ ಬೇಡ, ಆಮೇಲೆ ಸರ್ಕಾರದ ಆದೇಶಗಳನ್ನ, ನೀತಿಗಳನ್ನ, ನಿಯಮಗಳನ್ನ ಪಾಲನೆ ಮಾಡಿ ಅಂತ ಕೇಳಕ್ಕೆ ಹೋದ ಸಂದರ್ಭದಲ್ಲಿ ನಮ್ಮವ್ರನ್ನ ಗೇಟ್ ಹಾಕಿ, ಮುಖ್ಯ ಗೇಟ್ ಹಾಕಿ, ಮೇನ್ ಗೇಟ್ ಹಾಕಿ, ಇವ್ರನ್ನ ಕೂಡಿ ಹಾಕಿ, ಇವ್ರನ್ನ ಬಿಡಬೇಡಿ ಅಂತ ಹೇಳಿ ಎದುರಿಸಿ ಬೆದರಿಸಿ ನಮಗೆ ಮಾನಸಿಕವಾಗಿ, ದೈಹಿಕವಾಗಿ ಕಿರುಕುಳ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರಲ್ಲ ಸ್ವಾಮಿ. ಇದು ನಿಮ್ಮ ಎಷ್ಟರ ಮಟ್ಟಿಗಿನ ನೈತಿಕತೆಯ ಕೆಲಸ ಅನ್ನುವಂಥದ್ದನ್ನ ಸಾರ್ವಜನಿಕರು ನೋಡಿದ್ದಾರೆ, ಮತ್ತೆ ಪ್ರಶ್ನೆ ಕೂಡ ಮಾಡ್ತಾರೆ. ಆಮೇಲೆ ಕೆಆರ್ಎಸ್ ಪಕ್ಷದವರು ನೀವು ಏನ್ ಕೇಸ್ ಆಗ್ಬಿಟ್ರಂತಂದ್ರೆ, ನೀವು ದೂರು ಕೊಟ್ಬಿಟ್ರಂತಂದ್ರೆ ಯಾರು ಕೂಡ ಎದುರುವಂತವರಲ್ಲ, ಬೆದರುವಂತವರಲ್ಲ. ಈ ದೇಶದ, ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಎಲ್ಲವನ್ನ ಪಣಕ್ಕಿಟ್ಟು, ಹೆಂಡತಿ ಮಕ್ಕಳು, ಕುಟುಂಬ, ಸಂಸಾರ, ಜೀವನವನ್ನ ಪಣಕ್ಕಿಟ್ಟು ಹಗಲಿರುಳು ಈ ದೇಶದ ಅಭಿವೃದ್ಧಿಗಾಗಿ, ಈ ರಾಜ್ಯದ ಅಭಿವೃದ್ಧಿಗಾಗಿ, ಕನ್ನಡ ನೆಲ, ಜಲ, ಗಡಿ, ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಉಳಿವಿಗಾಗಿ ಹಾಗೂ ಬಡವರು, ರೈತರು, ಹಿಂದುಳಿದವರು, ಕೃಷಿ ಕಾರ್ಮಿಕರು, ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಕೆಆರ್ಎಸ್ ಪಕ್ಷದವರು ಮಾಡ್ತಾರೆ. ಹಾಗಾಗಿ ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ನೀವು ಕೊಟ್ಟಂತ ದೂರಿಗೆ ಎದುರುವಂತ ಕೆಆರ್ಎಸ್ ಪಕ್ಷದವರು ಯಾರೂ ಇಲ್ಲಿ ಇಲ್ಲ. ಹಾಗಾಗಿ ನೀವಾಗಿನೇ ಖುದ್ದಾಗಿನೇ ನಿಮ್ಮ
ದೂರನ್ನು ವಾಪಸ್ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಾದಂತಹ ಮತ್ತೆ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನ ಕೊಟ್ರೆ ಅದು ನಿಮಗೂ ಒಳ್ಳೇದು, ನಿಮ್ಮ ಕುಟುಂಬಕ್ಕೂ ಒಳ್ಳೇದು, ನಿಮ್ಮ ಸಂಸಾರಕ್ಕೂ ಒಳ್ಳೇದು, ನಿಮ್ಮ ಜೀವನಕ್ಕೂ ಒಳ್ಳೇದು. ಒಂದ್ ವೇಳೆ ಇಲ್ಲ ಅಂತಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಕಾನೂನಾತ್ಮಕವಾಗಿ ನಿಮಗೆ ಯಾವ ರೀತಿಯಾಗಿ ತಕ್ಕ ಪಾಠ ಮಾಡಬೇಕು, ನಿಮ್ಮ ಮೇಲೆ ಯಾವ ರೀತಿಯಾಗಿ ನಮಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕವಾಗಿ ನಮಗೂ ಕೂಡ ಹಕ್ಕುಗಳಿದಾವೆ, ನಾವು ಕೂಡ ಪ್ರತಿದೂರಿಯನ್ನು ಸಲ್ಲಿಸಬೇಕಾಗತ್ತೆ. ನೀವು ಯಾವ ರೀತಿಯಾಗಿ ನಮ್ಮಲ್ಲಿ ಕೂಡ ಎಲ್ಲ ದಾಖಲಾತಿಗಳಿದಾವೆ. ನೀವೆಲ್ಲ ಯಾವ್ಯಾವ ರೀತಿಯಾಗಿ ನಮ್ಮ ಪಕ್ಷದ ಸೈನಿಕರ ಮೇಲೆ ದಬ್ಬಳಿಕೆ ಮಾಡಿದ್ದು, ದೌರ್ಜನ್ಯ ಮಾಡಿದ್ದು, ಕೂಡಾಕಿ ಗೇಟಲ್ಲಿ ಮುಖ್ಯ ಗೇಟ್ ಹಾಕಿ ಕೂಡಾಕಿದ್ದು, ಆಮೇಲೆ ಎದುರಿಸುವಂತದ್ದು, ಬೆದರಿಸುವಂತದ್ದು ಮಾಡಿದಿರಿ. ಅವೆಲ್ಲವೂ ಕೂಡ ತಾವು ಮಾಡಿದಿರಿ. ಹಾಗಾಗಿ ಇದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಕೆಆರ್ಎಸ್ ಪಕ್ಷದವರು ದೊಡ್ಡ ಅಭಿಯಾನವನ್ನು ಸೃಷ್ಟಿ ಮಾಡಿ ನಿಮಗೆ ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸಕ್ಕೆ ಕೆಆರ್ಎಸ್ ಪಕ್ಷದವರು ಮುಂದಾಗಬೇಕಾಗುತ್ತೆ. ಅಲ್ಲಿವರೆಗೂ ಅವಕಾಶವನ್ನು ಮಾಡಿಕೊಡಬೇಡಿ. ದಯವಿಟ್ಟು ನೀವು ನಿಮ್ಮ ಆದೇಶವನ್ನ ಅಥವಾ ನಿಮ್ಮ ದೂರನ್ನು ವಾಪಸ್ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗುವಂತ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಾದಂತಹ ಕೆಲಸವನ್ನು ಮಾಡಿ ನಿಮ್ಮ ಸೇವೆಯನ್ನ ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ಅಳವಡಿಸಿಕೊಳ್ಳಿ ಅಂತ ವಿನಂತಿ ಮಾಡುತ್ತಾ, ಈಗ ನಮ್ಮೂರು ಕೆಆರ್ಎಸ್ ಪಕ್ಷದವರ ಮೇಲೆ 3-4 ಜನರ ಮೇಲೆ ಸದ್ಯಕ್ಕೆ 3-4 ಜನರ ಮೇಲೆ ಕೇಸ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ನಾವು ಅವರಿಗೆ ಯಾವುದೇ ಕ್ಷಣದಲ್ಲಿ ಕೂಡ ಜೊತೆಯಾಗಿರ್ತೀವಿ. ನಮ್ಮ ಕೆಆರ್ಎಸ್ ಪಕ್ಷದ ಸೈನಿಕರು ಎದುರುವಂತವರಲ್ಲ, ಬೆದರುವಂತವಲ್ಲ, ನ್ಯಾಯದ ಪರವಾಗಿ ಕೆಲಸ ಮಾಡುವಂತವರಾಗಿರ್ತಾರೆ. ಹಾಗಾಗಿ ಇಷ್ಟು ವಿಚಾರ ನಿಮಗೆ ತಿಳಿಸೋಕೆ ನಾನು ಈ ಸಂದರ್ಭದಲ್ಲಿ ಲೈವ್ ಬಂದಿದ್ದೀನಿ. ಬಂಧುಗಳೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ನಿಮ್ಮ ಎಲ್ಲರಿಗೂ ಕೂಡ ಸ್ನೇಹಿತರಿಗೆ, ಪಕ್ಷದ ಮುಖಂಡರಿಗೆ, ಪಕ್ಷದ ಬೆಂಬಲಿಗರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಈ ಲೈವ್ ಮುಖಾಂತರ ಇಷ್ಟು ವಿಚಾರಗಳನ್ನ ಪ್ರಸ್ತುತಪಡಿಸಿದ್ದೀನಿ. ಮತ್ತೊಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕೆಆರ್ಎಸ್ ಪಕ್ಷ.